ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನುಲೇಪನಃ ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ ಬಿಭ್ರಧ್ಯೇಯೋ ವಿಘ್ನಹರಃ ಕಾಮದಸ್ವರಯಾಹ್ಯಯಂ. ಅಹೋ ದೇವರ್ಷಿರ್ಧನ್ಯೋಯಂ ಯಃ ಕೀರ್ತಿಂ ಶಾಂಗಧನ್ವನಃ ಗಾಯನ್ ಮಾಧ್ವ್ಯಾ ಗಿರಾತಂತ್ರ್ಯ ರಮಯತ್ಯಾತುರಂ ಜಗತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಕ್ರೋಧಿ ಸಂವತ್ಸರದ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿ ದಿವಸ ಭಾಗವತದ ಮೊದಲ ಸ್ಕಂದದ 7ನೇ ಅಧ್ಯಾಯದ 6ನೇ ಅಧ್ಯಾಯದ ಶ್ರವಣ ನಡೆದಿದೆ. ನಾರದನ ಕಥೆ ಈಗ ನಡೆದಿದೆ. ನಾರದರು ತಮ್ಮ ತಾಯಿಯನ್ನು ಕಳ್ಕೊಂಡ್ರು. ಮುಂದೆ ಅಲ್ಲಿ ಸಂಚಾರ ಮಾಡಿ ಭಗವಂತನ ದರ್ಶನವನ್ನು ಒಮ್ಮೆ ಪಡೀಲಿಕ್ಕೆ ಸಫಲರಾದರು. ಇನ್ನು ಈ ಜನ್ಮದಲ್ಲಿ ನಿನಗೆ ನನ್ನ ದರ್ಶನ ಆಗೋದಿಲ್ಲ, ಮತ್ತೆ ಮುಂದಿನ ಜನ್ಮಗಳಲ್ಲಿಯೇ ದರ್ಶನ ಆಗ್ತದೆ ಅಂತ ಭಗವಂತ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದ. ಆ ದೇಹ ಯಾವಾಗ ಹೋದೀತೋ, ಮುಂದಿನ ಜನ್ಮವನ್ನು ಯಾವಾಗ ಪಡೆದೇನೋ, ಭಗವಂತನ ನಿತ್ಯ ದರ್ಶನ ಯಾವಾಗ ಆದೀತೋ ಅಂತ ಅವರು ಕಾಯ್ತಾ ಇದ್ರು. ಹಾಗೆ ಒಂದು ಬಾರಿ ಅವರ ಆ ಪಾಂಚಭೌತಿಕ ದೇಹ ಬಿದ್ದು ಹೋಯಿತು. ಪ್ರಾರಬ್ಧ ಕರ್ಮವೂ ತೀರಿತು, ಪಾಂಚಭೌತಿಕ ದೇಹವೂ ಕೂಡ ಬಿದ್ದು ಹೋಯಿತು. ಮುಂದೆ ಚತುರ್ಮುಖ ಬ್ರಹ್ಮನ ಆ ಒಂದು ಮಹಾ ಸೃಷ್ಟಿ ಮುಗಿಯಿತು, ಮಹಾಕಲ್ಪ ಮುಗಿಯಿತು. ಜಗತ್ತೆಲ್ಲವನ್ನು ಕೂಡ ಭಗವಂತ ನುಂಗಿ ಪ್ರಳಯ ಕಾಲದಲ್ಲಿ ಮಲಗಿಬಿಟ್ಟ. ಅವನ ಉದರದೊಳಗೆ ಬ್ರಹ್ಮನೂ ಕೂಡ ಹೋದ. ನಾನೂ ಕೂಡ ಆತನ ಉದರವನ್ನೇ ಹೊಕ್ಕೆ ಅಂತ ನಾರದರು ತಮ್ಮ ಕಥೆಯನ್ನು ವೇದವ್ಯಾಸರಿಗೆ ಹೇಳ್ತಾ ಇದ್ದಾರೆ. ಎಷ್ಟು ದೀರ್ಘಕಾಲದ ಸೃಷ್ಟಿ ಇರ್ತದೋ ಅಷ್ಟೇ ದೀರ್ಘಕಾಲದ ಪ್ರಳಯವೂ ಕೂಡ ಇರ್ತದೆ. ಅದರಂತೆ ಭಗವಂತ ಆ ಪ್ರಳಯವನ್ನು ಕೂಡ ಮುಗಿಸಿ ಎದ್ದ. ಆಗ ಆತನ ನಾಭಿಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಅವನು ಈ ಜಗತ್ತನ್ನು ಸೃಷ್ಟಿಸುವಾಗ ಅವನ ಶರೀರದ ಅವಯವಗಳಿಂದ ಮರೀಚಿ, ಅತ್ರಿ, ಅಂಗಿರಸ್ ಮೊದಲಾದ ಪ್ರಜಾಪತಿಗಳು ಹುಟ್ಟಿದರು. ನಾರದರು ಹೇಳಿದರು, ನಾನೂ ಕೂಡ ಆತನ ತೊಡೆಯಿಂದ ಹುಟ್ಟಿದೆ. ಮುಂದೆ 3ನೇ ಸ್ಕಂದದಲ್ಲಿ ಆ ಕಥೆ ಬರೋದಿದೆ. ಅದಕ್ಕಾಗಿ ತೊಡೆಯಿಂದ ಹುಟ್ಟಿದೆ ಅಂತ ಇಲ್ಲಿ ಬಂದಿಲ್ಲದೆ ಹೋದರೂ ಕೂಡ ಮುಂದೆ ಬಂದಿರುವುದನ್ನು ನಾವು ತಿಳ್ಕೊಳ್ಬೇಕು. ಮಹಾವಿಷ್ಣುವಿನ ಪ್ರಸಾದ ನನಗಾಯಿತು. ನಾನು ಈ ವೀಣೆಯನ್ನು ನುಡಿಸ್ತಾ ಎಲ್ಲ ಕಡೆ ಭಗವಂತನ ಕಥೆಯನ್ನು ಹಾಡ್ತಾ 3 ಲೋಕದೊಳಗೆ ಎಲ್ಲಿ ಕೂಡ ಅಡೆತಡೆ ಇಲ್ಲದೇನೆ ಸಂಚಾರ ಮಾಡ್ತಿದ್ದೇನೆ. ಆ ಭಗವಂತನ ಅನೇಕ ಮಹಿಮೆಗಳನ್ನು ನಾನು ಹಾಡ್ತಾ ಇದ್ದೇನೆ. ಹಾಡ್ತಾ ಇದ್ದರೆ ಆ ಸ್ವಯಂ ಭಗವಂತನೇ ನನ್ನ ಬಳಿಗೆ ಬರ್ತಾನೆ. ಅವನು ಪ್ರಿಯ ಶ್ರವಾಹ, ಶ್ರವಣ ಅಂತನ್ನೋದು ಎಲ್ಲೇ ನಡೆದಿದ್ರೂ ಕೂಡ ಅದನ್ನು ಬಹಳ ಪ್ರೀತಿಯಿಂದ ಆಸ್ವಾದಿಸ್ತಾನೆ. ತೀರ್ಥಪಾದ ಅವನು. ಗಂಗೆಯ ಮೊದಲಾದ ದೊಡ್ಡ ದೊಡ್ಡ ತೀರ್ಥಗಳೇ ಆತನ ಪಾದಕಮಲಗಳಿಂದ ಹುಟ್ಟಿವೆ. ನಮ್ಮವರು ಸ್ನೇಹಿತರಾದವರನ್ನು ನಾವು ಕೂಗಿ ಕರೆದರೆ ಹೇಗೆ ಓಡಿ ಬರ್ತಾರೋ ಹಾಗೆ ಭಗವಂತನು ಕೂಡ ನನ್ನ ಬಳಿಗೆ ಬರ್ತಾನೆ, ನನ್ನ ಮನಸ್ಸಿನಲ್ಲಿ ಬಂದು ನಿಲ್ತಾನೆ ಅಂತ ನಾರದರು ಹೇಳ್ತಾ ಇದ್ದಾರೆ.
ಏತದ್ಯ ಆತುರಚಿತ್ತಾನಾಂ ಮಾತ್ರಾ ಸ್ಪರ್ಶೇಚ್ಛೆಯ ಮುಹುಃ ಭವ ಸಿಂಧುಪ್ಲವೋ ದೃಷ್ಟಃ ಹರಿಚರ್ಯಾನುವರ್ಣನಂ. ನಾವು ಸಂಸಾರದಲ್ಲಿ ಏನು ತೊಳಲಾಡ್ತಾ ಇದ್ದೇವೆ ಅಜ್ಞಾನಿಗಳಾದವರು, ನಮಗೆ ಸಂಸಾರವೆಂಬ ಸಾಗರವನ್ನು ದಾಟಲಿಕ್ಕೆ ಏನು ಉಪಾಯ ಅಂತ ಆಲೋಚನೆ ಮಾಡಿದಾಗ ಇದೇ ಉಪಾಯ. ಸಂಸಾರವೆಂಬ ಸಮುದ್ರವನ್ನು ದಾಟಲಿಕ್ಕಿರುವಂಥ ನೌಕೆ ಅಂದರೆ ಇದೆ. ನನಗಿದು ಪ್ರತ್ಯಕ್ಷ ಅನುಭವ ಕಂಡಿದೆ, ನಾನು ಅದಕ್ಕೆ ಸಾಕ್ಷಿಯಾಗಿದ್ದೀನಿ ಅಂತ ನಾರದರು ಜಗತ್ತಿಗೆ ಹೇಳುತ್ತಿದ್ದಾರೆ. ದೃಷ್ಟ ಭವಸಿಂಧು ಪ್ಲವೋ ದೃಷ್ಟ ಅಂತ ನಾನು ನೋಡಿದ್ದೇನೆ. ನಾರದಂಥ ಮಹಾಜ್ಞಾನಿಗಳು ಅದನ್ನು ಹೇಳಿದ್ದನ್ನು ನೋಡಿ ನಾವೆಲ್ಲರೂ ಕೂಡ ಭರವಸೆ ಇಡಬೇಕು. ಸಂಸಾರವೆಂಬ ಸಾಗರವನ್ನು ದಾಟಲಿಕ್ಕೆ ಭಗವಂತನ ನಾಮಸ್ಮರಣ ಒಂದು ಬಿಟ್ಟರೆ ಬೇರೆ ಏನೂ ಮಾರ್ಗ ಇಲ್ಲ ಅಂತ ಅನ್ನೋದನ್ನು ಮನಗಾಣಬೇಕು. ಸಂಸಾರದಲ್ಲಿ ನಾನಾ ಥರದ ಕೆಟ್ಟ ಕಾಮನೆಗಳು, ದುರಾಸೆ, ಈ ಎಲ್ಲ ದುರ್ಗುಣಗಳಿಗೆ, ದುರ್ವ್ಯಸನಗಳಿಗೆ ಬಲಿಯಾಗಿದ್ದೀವಿ ನಾವು ಜನಸಾಮಾನ್ಯರು. ನಮಗೆ ಏನಾದರೂ ಒಂದು ಇಷ್ಟಾದರೂ ನೆಮ್ಮದಿ ದೊರೀಬೇಕು ಅಂತಿದ್ದರೆ ಅದು ಭಗವಂತನ ನಾಮಸ್ಮರಣೆಯಿಂದ ಆಗಬೇಕು, ಮುಕುಂದ ಸೇವೆಯಿಂದ ಆಗಬೇಕದು. ಅದರ ಹೊರತು ಯಾವ ಯೋಗಾಭ್ಯಾಸ, ಪ್ರಾಣಾಯಾಮ, ಕಠಿಣವಾದ ತಪಸ್ಸು ಇದು ಯಾವುದರಿಂದಲೂ ಕೂಡ ಅದು ಆಗುವಂಥದ್ದಲ್ಲ. ಭಗವಂತನ ಸೇವಾ ಅಂದ್ರೇನು, ಮುಕುಂದ ಸೇವಾ ಅಂದ್ರೇನು? ಭಗವಂತನ ದೇವಾಲಯಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಹಾಕುವುದೇ ಸೇವಾ ಅಲ್ಲ. ಸ್ಮರಣಂ ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಮೇವ ಚ. ನಾವು ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು, ಮತ್ತೆ ಮನನ ಮಾಡಬೇಕು, ಹಾಗೆ ಧ್ಯಾನ ಮಾಡಬೇಕು. ಪರಿಚರ್ಯಾಧಿಕಂ ಹರೇಹೆ, ಭಗವಂತನ ಮಂದಿರ ಇತ್ಯಾದಿಗಳ ಶುದ್ಧೀಕರಣ ಮಾಡಬೇಕು, ಭಗವಂತನ ಭಕ್ತರಾದವರ ಸೇವಾ ಮಾಡಬೇಕು. ಏಷಾ ಸೇವೇತಿ ಸಂಪ್ರೋಕ್ತ. ಮುಖ್ಯವಾಗಿ ಭಗವಂತನ ಸೇವಾ ಅಂದರೆ ಇದೇ ಸೇವಾ, ಕೇವಲ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳೇ ಸೇವಾ ಅಲ್ಲ. ಶ್ರವಣ ಮನನ ಧ್ಯಾನಗಳನ್ನು ಮಾಡಿ, ಜ್ಞಾನ ಸಂಪಾದನೆ ಮಾಡಿ, ಜ್ಞಾನ ಮುಂದೆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವುದನ್ನೇ ಸೇವಾ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂಥ ಸೇವೆಯನ್ನೇ ನಾವಿಲ್ಲಿ ತಿಳ್ಕೊಳ್ಬೇಕು. ಇದು ನನ್ನ ಜನ್ಮ ಕರ್ಮಗಳ ರಹಸ್ಯ ಅಂತಿದ್ದಾರೆ ನಾರದರು. ಕೇಳುವವರಿಗೆ ದೊಡ್ಡ ಸಂತೋಷ ಕೊಡುವಂಥ ಸಂಗತಿ ಇದು. ಜನ್ಮಕರ್ಮ ರಹಸ್ಯಮ್ಮೇ ಭವತಶ್ಚ ಆತ್ಮತೋಷಣಂ. ಕೇಳಿದವರಿಗೆ, ನಮ್ಮಂಥವರಿಗೂ ಕೂಡ, ಭಾಗವತದ ಕಥೆಯನ್ನು ಕೇಳಿದವರಿಗೂ ಕೂಡ ದೊಡ್ಡ ಸಂತೋಷ ಕೊಡ್ತದೆ ಅದು. ಹಾಗೆ ಭಗವಂತನಿಗೂ ಕೂಡ ನನ್ನ ಭಕ್ತನಾದವನು ಒಬ್ಬ ಅನೇಕ ಏಳು ಬೀಳುಗಳನ್ನು ಕಂಡು ಕೂಡ ಈ ಥರದ್ದೊಂದು ಉನ್ನತಿಯನ್ನು ಅನುಭವಿಸಿದ್ನಲ್ಲ, ಸದ್ಗತಿಯ ಕಡೆಗೆ ಅವನು ಸಾಗ್ತಾ ಇದ್ದಾನಲ್ಲ ಅಂತ ಭಗವಂತನಿಗೂ ಕೂಡ ಸಂತೋಷ ಆಗ್ತದೆ. ಭಗವಂತನಲ್ಲಿ ಪರೇ ಗುರೌಚ ಯಾ ಭಕ್ತಿ, ಭಗವಂತನಲ್ಲಿ ಭಾಗವತರಲ್ಲಿ ಭಕ್ತಿ ಮಾಡಿ ಅವರ ಸೇವಾ ಮಾಡಿದ್ದರ ಫಲವಾಗಿ ಏನೊಂದು ಎತ್ತರವನ್ನು ಏರಬಹುದು ಅನ್ನೋದಕ್ಕೆ ನಾರದ ನಿದರ್ಶನ ಆದ. ಅದನ್ನು ಭಗವಂತ ಸ್ವಯಂ ನೋಡಿದ, ಅದಕ್ಕೆ ಸಾಕ್ಷಿಯಾಗಿದ್ದಾನೆ ಭಗವಂತ. ಹೀಗೆ ಭಗವಂತನಿಗೂ ನಾರದ ಏರಿದ ಎತ್ತರವನ್ನು ಕಂಡು ಸಂತೋಷ ಆಯಿತು. ಕೇಳುವರಿಗಂತೂ ಸಂತೋಷ ಆಗೇ ಆಗ್ತದೆ. ಭವತಶ್ಚ ಆತ್ಮತೋಷಣಂ, ನಿಮಗೂ ಸಂತೋಷ ಕೊಟ್ಟಿದೆ ವೇದವ್ಯಾಸರೇ ಇದು. ಜನ್ಮಕರ್ಮ ರಹಸ್ಯಮ್ಮೆ ಭವತಶ್ಚ ಆತ್ಮತೋಷಣಂ ಅಂತ ಹೇಳ್ತಿದ್ದಾರೆ ನಾರದರು. ಹೀಗೆ ಸಂತೋಷ ಆಗಿದ್ದಕ್ಕೆ, ನಾರದರ ಜೀವನವನ್ನು ನೋಡಿ ಸಂತೋಷ ಆಗಿದ್ದಕ್ಕೆ ವೇದವ್ಯಾಸರು ಭಾಗವತದಲ್ಲಿ ತನ್ನ ಭಕ್ತನಾದ ನಾರದನ ಕಥೆಯನ್ನು ಹೀಗೆ ಮನಸ್ಸು ತುಂಬಿ ವರ್ಣನೆ ಮಾಡಿದ್ದಾರೆ. ಏವಂ ಸಂಭಾಷ್ಯ ಭಗವಾನ್ ನಾರದೋ ವಾಸವೀಸುತಂ ಆಮಂತ್ರ ವೀಣಾಂ ರಣಯನ್
ಯಯೌ ಯಾದೃಚ್ಛಿಕೋ ಯತಿ. ಹೀಗೆ ನಾನಾ ಥರದ ಮಾತುಗಳನ್ನು ಆಡಿದರು ನಾರದರು ಆ ವೇದವ್ಯಾಸರ ಜೊತೆ. ಅದೆಲ್ಲ ಮುಗಿದ ಮೇಲೆ ಅವ್ರಿಗೆ ಹೇಳಿ ಬರ್ತೀನಿ ಅಂತ ಅಲ್ಲಿಂದ ಹೊರಟರು. ತನ್ನ ವೀಣೆಯನ್ನು ನುಡಿಸ್ತಾ ಹೊರಟೋಗ್ಬಿಟ್ರು ಅವರು. ಯಾದೃಚ್ಛಿಕ ಯತಿ, ಯಾದೃಚ್ಛಿಕ ಅಂತ ಕರೀತಾರೆ ಅವರನ್ನು. ಯಾಕೆ ಯಾದೃಚ್ಛಿಕರು ಅಂದರೆ ಅವ್ರಿಗೆ ಬೇರೆ ಯಾರ ಇಚ್ಛೆಯೂ ಮುಖ್ಯ ಅಲ್ಲ. ಎದುರಿಚ್ಛ ಅಂದರೆ ಭಗವಂತನ ಇಚ್ಛೆ. ಎದುರಿಚ್ಛ ಅಂದರೆ ಆಕಸ್ಮಿಕ ಅಂತ ಅರ್ಥ ಅಲ್ಲ. ಭಗವಂತನ ಇಚ್ಛೆ ಮುಖ್ಯ ಅವರಿಗೆ. ಅದನ್ನು ಅವಲಂಬಿಸಿ ಬದುಕುವವರು. ಮತ್ತೆ ಭಗವಂತನ ಇಚ್ಛೆಯಿಂದ ಏನು ಸಿಗ್ತದೋ, ಇವತ್ತೇನು ಆಹಾರ ಸಿಗ್ತದೋ, ಏನು ಸಂಪತ್ತು ಸಿಕ್ಕೀತೋ ಅದನ್ನು ಅವಲಂಬಿಸಿ ಬದುಕ್ತಾರೆ. ಭಗವಂತನ ಪ್ರೇರಣೆಯಂತೆ ನಡೆಯುವವರು ಇನ್ಯಾರ ಪ್ರೇರಣೆಯಂತೂ ನಡೆಯುವವರಲ್ಲ ಅಂತ ಒಂದರ್ಥ. ಭಗವಂತನ ಕೊಟ್ಟದ್ದನ್ನೇ ಅವಲಂಬಿಸಿ ಬದುಕುವವರು ಅಂತ ಮತ್ತೊಂದರ್ಥ. ಯಾದೃಚ್ಛಿಕ ಅಂದರೆ ಯಾವತ್ತು ಎಲ್ಲಿಗೆ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ ಯಾರ ಮನೆಗೆ ಹೋಗ್ತಾರೆ, ಯಾವಾಗ ಅಲ್ಲಿಂದ ಹೊರಗೆ ಹೋಗ್ತಾರೆ, ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಇದ್ದಕ್ಕಿದ್ದಂತೆ ಬಂದುಬಿಡ್ತಾರೆ, ಇದ್ದಕ್ಕಿದ್ದಂತೆ ಹೊರಗೆ ನಿಲ್ಲುತ್ತಾರೆ. ಅದಕ್ಕಾಗಿ ಅವರನ್ನು ಯಾದೃಚ್ಛಿಕ ಅಂತ ಹೇಳ್ತಾರೆ. ಅದಕ್ಕಾಗಿ ಆ 6ನೇ ಅಧ್ಯಾಯದ ಕೊನೆಯ 42ನೇ ಶ್ಲೋಕದಲ್ಲಿ ಸ್ವಯಂ ವ್ಯಾಸರು ನಾರದರನ್ನು ಹೀಗೆ ವರ್ಣನೆ ಮಾಡಿದ್ದಾರೆ. ಭಕ್ತರು ಭಗವಂತನನ್ನು ವರ್ಣನೆ ಮಾಡ್ತಾರೆ, ಅನೇಕ ಕಡೆ ನಾವು ನೋಡಿರ್ತೇವೆ. ಇದು ಸ್ವಯಂ ಭಗವಂತ ಭಕ್ತರನ್ನು ವರ್ಣನೆ ಮಾಡಿದ ಅಪರೂಪದ ಪ್ರಸಂಗ. ಇದೇ ಶ್ಲೋಕವನ್ನು ಹಿಂದೆ ಅನೇಕ ಬಾರಿ ನಾವು ಕೇಳಿದ್ದೀವಿ, ಈಗ ಕೂಡ ಕೇಳುವರಿದ್ದೀವಿ. ಅಹೋ ದೇವರ್ಷಿ ಧನ್ಯೋಯಂ, ಈ ದೇವರ್ಷಿ ನಾರದ ಇವರು ಧನ್ಯರಾಗಿದ್ದಾರೆ. ಯಾಕೆಂದರೆ ಶಾರ್ಂಗ ಧನುರ್ಧಾರಿಯಾದ ಭಗವಂತನ ಕೀರ್ತಿಯನ್ನು ತನ್ನ ಜೇನಿನಂತೆ ಸಿಹಿಯಾದ ಮಾತಿನ ಮೂಲಕ ಹಾಡ್ತಾ ರಮಯತಿ ಆತುರಂ ಜಗತ್, ದುಃಖ ತತ್ವವಾದ ಈ ಜಗತ್ತಿಗೆ ಒಂದಿಷ್ಟಾದರೂ ನೆಮ್ಮದಿ ಬರುವಂತೆ ಮಾಡಿದ್ದಾರಲ್ಲ. ಆದ್ದರಿಂದ ಆ ದೇವರ್ಷಿಗಳು ಧನ್ಯರಾಗಿದ್ದಾರೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 6ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಮುಂದೆ 7ನೇ ಅಧ್ಯಾಯವನ್ನು ನಾವು ನೋಡಬೇಕು.